ತುಂಬಾ ಖುಷಿ ಆಗ್ತಿದೆ. ಇವತ್ತು ದಾವಣಗೆರೆಯಲ್ಲಿ ನಮ್ಮ ರಾಮಾಚಾರ್ಯ ಸೀರಿಯಲ್ ಸಂತೆ ಇದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು 27 ವರ್ಷದಿಂದ ಇಲ್ಲಿ ವಿಷ್ಣು ಸರ್ ಜೊತೆಲಿ ನೀನು ನಕ್ಕರೆ ಆಲು ಸಕ್ಕರೆ ಪ್ರೋಗ್ರಾಮ್ಗೆ ನಾನು ವಿಷ್ಣು ಸರ್ ಎಲ್ಲ ಒಟ್ಟಿಗೆ ಬಂದಿದ್ವಿ. ತುಂಬಾ ದೊಡ್ಡ ಕಾರ್ಯಕ್ರಮ ನಡೆದಿತ್ತು ಅವತ್ತಿಲ್ಲಿ. ಸೊ ಆ ದಿನಗಳು ನನಗೆ ತುಂಬಾ ನೆನಪಾಗ್ತಿದೆ. ಇವತ್ತು ನಾವು ಬರುವಾಗ ನಾವ್ ಎಲ್ಲಿ ಗಾಡಿ ನಿಲ್ಸಿದ್ವಿ, ಎಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ವಿ, ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ನಾನ್ ನಿಜ ಹೇಳ್ಬೇಕಂದ್ರೆ ದಾವಣಗೆರೆ ಈ ಪ್ರದೇಶ, ಈ ಜಾಗಗಳೇ ಕಲಾವಿದರುಗಳನ್ನ ತುಂಬಾ ಬೆಳೆಸೋದು, ಉಳಿಸೋದು. ಅಂಡ್ ಎಲ್ಲೇ ನೀವು ಹೋಗಿ ಕಲಾವಿದ್ರ ಬಗ್ಗೆ ಇವ್ರಿಗಿರೋ ಗೌರವ, ಅಭಿಮಾನ ನಿಮ್ಗೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ. ಇವ್ರೊಬ್ಬೊಬ್ರು ನಮ್ಮನ್ನ ಬಂದು ಮಾತಾಡಿಸ್ತಾ ಇದ್ರೆ ಅವರು ಹೃದಯದಿಂದ ಮಾತಾಡಿಸ್ತಾರೆ ಅನ್ನಿಸ್ತಾ ಇರುತ್ತೆ ನನಗೆ ನೋಡ್ತಾ ಇದ್ರೆ. ಅಂಡ್ ತುಂಬಾ ಖುಷಿ ಆಗ್ತಾ ಇತ್ತೆ. ರಾಮಾಚಾರಿ ಸೀರಿಯಲ್ ಅಲ್ಲಿ ನಾನು ವಾಪಸ್ ಬಂದು ಮತ್ತೆ 22 ವರ್ಷ ಆದ್ಮೇಲೆ ನನ್ನ ಕರಿಯರ್ನ ನಾನು ಶುರು ಮಾಡಿದ್ಮೇಲೆ ಇಷ್ಟು ಒಳ್ಳೆ ಪಾತ್ರನ ನಂಗೆ ರಾಮ್ಜಿ ಸರ್ ಅವ್ರು ಕೊಟ್ರು. ಮೊದಲು ನನ್ನ ಬೇರೆ ಚಾನಲ್ ಅಲ್ಲಿ ಸೆಲೆಕ್ಟ್ ಮಾಡುವಾಗ ಯೋಚನೆ ಮಾಡ್ತಿದ್ರು ಈ ಪಾತ್ರನ ಅಂಜಲಿ ಮಾಡಕ್ಕಾಗತ್ತಾ ಅಂತ. ಸೊ ಬಟ್ ನನಗೆ ರಾಮ್ಜಿ ಸರ್ ಯೋಚನೆನೇ ಮಾಡ್ಲಿಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಇಲ್ಲ ನಿಮ್ ಕೈಲಾಗುತ್ತೆ ರಾಮಾಚಾರಿ ತಾಯಿಯಾಗಿ ಪಾತ್ರ ಮಾಡೋಕೆ ನಿಮ್ಗೆ ಅಂತ. ಒಂದು ನಿಮಿಷ ಅವ್ರ ಕತೆ ಹೇಳಿದಾಗ ಅಂದ್ರೆ 3 ಮಕ್ಳು ನನಗ್ ಮಾಡಕ್ಕಾಗತ್ತಾ ಅಂತ ಒಂದು ಸಣ್ಣ ಯೋಚನೆ ನನಗ್ ಬರ್ತಿತ್ತು. ಪ್ರತಿದಿನ ಆ ಪಾತ್ರನ ತಿದ್ದಿ ತೀಡಿ ನನ್ನ ಮೇಲೆ ಭರವಸೆ ಇಟ್ಟು ಅಷ್ಟು ಒಳ್ಳೆ ಪಾತ್ರನ ನನ್ ಕೊಟ್ರು. ಬಟ್ ಹೇಳ್ತಾ ಇದೀನಿ ಮತ್ತೆ ಅಂದ್ರೆ ನಾನು ಎಲ್ಲೂ ಹೋದ್ರು ಇವಾಗ ನನ್ನನ್ನ ಯಾರು ಅಂಜಲಿ ಅಂತ ಕರೆಯೋದೇ ಇಲ್ಲ. ಅಷ್ಟು ಸಿನಿಮಾದಲ್ಲಿ ಮಾಡಿದೀನಿ, ಸೀರಿಯಲ್ ಅಲ್ಲಿ ಮಾಡಿದೀನಿ. ಬಟ್ ಇವತ್ತು ನನ್ನನ್ನ ಎಲ್ಲರೂ ರಾಮಾಚಾರ್ಯವರಮ್ಮ ಅಂತ ಕರೀತಾರೆ. ಬಟ್ ತುಂಬಾ ಖುಷಿ ಆಗುತ್ತೆ. ಕಲಾವಿದರಿಗೆ ಆ ತೃಪ್ತಿ ಸಿಗೋದು ನಾವು ಮಾಡಿದ ಪಾತ್ರನ ಜನಗಳು ರೆಕಗ್ನೈಸ್ ಮಾಡಿ ಆ ಪಾತ್ರದ ಮುಖಾಂತರ ನಮ್ಗೆ ಹೇಳಿದ್ರೆ ಈ ಪಾತ್ರ ಚೆನ್ನಾಗಿತ್ತು, ನೀವು ಚೆನ್ನಾಗಿ ಮಾಡ್ತಾ ಇದ್ರೆ. ಇವಾಗ ಎಲ್ಲೇ ಒಂದ್ ಟೆಂಪಲ್ ಹೋಗ್ಲಿ, ಒಂದ್ ಮದ್ವೆಗೆ ಹೋಗ್ಲಿ, ಎಲ್ಲೇ ಹೋದ್ರು ರಾಮಾಚಾರ್ಯವರ ಅಮ್ಮ ಬಂದಿದೆ, ರಾಮಾಚಾರ್ಯ ಅಂದ್ರೆ ನನ್ನ ಪಾತ್ರ ಅವ್ರ ಮನ್ಸಲ್ಲಿ ಆ ಮಟ್ಟಕ್ಕೆ ನಿಂತಿದೆ ಅಂತ ಖುಷಿ ಆಗ್ತಿದೆ. ಸೊ ರಾಮ್ಜಿ ಸರ್ ನಿಮ್ಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ. ನನ್ನ ಸೆಕೆಂಡ್ ಜರ್ನಿನ, ನನ್ನ ಕರಿಯರ್ನ ತುಂಬಾ ಒಳ್ಳೆ ಪಾತ್ರ ಕೊಟ್ಟು ನನಗೆ ನಿಲ್ಸಿದ್ರೆ ಇವತ್ತು ಮೊದಲನೇ ಸಾರಿ ಸೀರಿಯಲ್ಸ್ ಅಂತ ಅನ್ನೋ ಒಂದು ಪ್ರೋಗ್ರಾಮ್ಗೂ ನಾನು ಮೊದಲನೇ ಸಾರಿ ಬರ್ತಾ ಇರೋದು. ಬಟ್ ಇಲ್ಲಿ ಎಷ್ಟು ಜನ ಬಂದಿದ್ದಾರೋ ಅಷ್ಟೇ ಆಸಕ್ತಿಯಿಂದ ನಾನು ಕಾಯ್ತಾ ಇದ್ದೀನಿ ಈ ಕಾರ್ಯಕ್ರಮನ ಜನಗಳೆಲ್ಲ ಯಾವ ತರ ಎಂಜಾಯ್ ಮಾಡ್ತಾರೆ ನೋಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.